ಬಹಳಷ್ಟು ಜನಕ್ಕೊಂದು ವಿಸ್ಮಯದ ಪ್ರಶ್ನೆ ಇದೆ. ಏನಂತಂದ್ರೆ 2026ನೇ ಇಸ್ವಿ ಇದೆ, ಈಗ ನಡೀತಾ ಇದೆ. ಏನು ಚಂದ್ರಲೋಕಕ್ಕೆ ಹೋಗಿದ್ದಾಯ್ತು, ಮಂಗಳಯಾನ ಮಾಡಿದ್ದಾಯ್ತು, ಇನ್ನೀಗ ಉಳಿದ ಗ್ರಹಗಳನ್ನು ನೋಡಿದ್ರು ಮಧ್ಯದಲ್ಲಿ ಸೂರ್ಯನಿಂದ ಓಂಕಾರ ಬರ್ತಾ ಇದೆ ಅನ್ನುವಂಥ ಕಂಡಿಡಿದಂಥ ಈ ಕಾಲದಲ್ಲಿ ಪ್ರೇತಗಳಿವೆಯಾ ಅಂತ ಒಂದು ಪ್ರಶ್ನೆ. ಕಠೋಪನಿಷತ್ತು ಒಂದು ಮಾತು ಹೇಳುತ್ತೆ, ರಥಿನಾಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿ ಮನಃ ಪ್ರಗ್ರಹಮೇವಚ ಇಂದ್ರಿಯಾಣಿ ಹಯನಾವು ವಿಷಯಾಂಸ್ತೇಷು ಗೋಚರಾನ್ ಅಂತ. ಅಂದರೆ ರಥಿಕನಾಗಿರ್ತಕ್ಕಂಥವನು ಆತ್ಮ. ಯಾ ರಥ ಎಲ್ಲಿದೆ? ಈ ಶರೀರ ಅನ್ನುವಂಥದ್ದು ರಥ. ಈ ರಥ ಹೆಂಗೆ ಮಾಡಲ್ಪಟ್ಟಿದೆ? 20 ತತ್ವಗಳಲ್ಲಿ ಮಾಡಲ್ಪಟ್ಟಿದೆ. ಯಾವುದು? ಪಂಚಮಹಾಭೂತಗಳು, ಪಂಚತನ್ಮಾತ್ರಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಎಲ್ಲ 5 ಅಂತ ಸೇರಿ 20 ಆಯಿತು. ಇನ್ನು ಸೂಕ್ಷ್ಮ ಶರೀರ ಯಾವುದು? ಇದ್ರ ಒಳಗಡೆ ಇರ್ತಕ್ಕಂಥ ಸೂಕ್ಷ್ಮ ಶರೀರ ಅಂತಂದರೆ ಆತ್ಮ, ಮನಸ್ಸು, ಅಹಂಕಾರ, ಬುದ್ಧಿ. ಇದು ಆ ಸೂಕ್ಷ್ಮ ಶರೀರ ಎಲ್ಲಿವರೆಗೆ ಸ್ಥೂಲ ಶರೀರದಲ್ಲಿರುತ್ತೋ ಅಲ್ಲಿವರೆಗೆ ನಮ್ದು ಆಟ ನಡೀತಾ ಇರುತ್ತೆ. ಯಾವಾಗ ಸೂಕ್ಷ್ಮ ಶರೀರ ಆತ್ಮ ಈ ಸ್ಥೂಲ ಶರೀರದಿಂದ ಬಿಟ್ಟು ಹೊರಟೋಗುತ್ತೋ ಆ ಕ್ಷಣದಿಂದಲೇ ಈ ದೇಹಕ್ಕೆ ಹೆಸರೇ ಇರೋದಿಲ್ಲ. ಈ ದೇಹವನ್ನು ತೆಗೆಯೋದು, ದೇಹವನ್ನು ಸುಡೋದು, ದೇಹವನ್ನು ಹೂಳೋದು ಇಷ್ಟೊಳಗೆ ನಡೀತಾ ಹೋಗ್ತಾ ಇರ್ತದೆ. ಅಂದರೆ ನೋಡಿ, ಹಾಗಾದರೆ ಹೆಸರಿಟ್ಟಿದ್ದು ಯಾರಿಗೆ? ಆತ್ಮನಿಗೆ. ನಾವು ಸಾಮಾನ್ಯವಾಗಿ ಒಂದು ಮಾತನ್ನ ಹೇಳ್ತೀವಿ, ಜೀವಾತ್ಮ ಅಂತ. ಜೀವಾತ್ಮ ಅಂತಂದ್ರೂ ಎಲ್ಲಿವರೆಗೆ ಜೀವ ಇದ್ದು ಆ ಶರೀರ ಓಡಾಡ್ಕೊಂಡಿರ್ತದೆಯೋ ಅದಕ್ಕೆ ಜೀವಾತ್ಮ ಅಂತ ಕರೆಯೋದು. ಯಾವಾಗ ಈ ಶರೀರದಿಂದ ಆತ್ಮ ಹೊರಟೋದ್ನೋ ದಪ್ಪಂತ ಈ ಶರೀರ ಬಿದ್ದೋಗುತ್ತೆ. ಶರೀರದಿಂದ ಆತ್ಮ ಹೊರಟು ಹೋಗ್ತಿದ್ದಂಗೆನೆ ಈ ಶರೀರದಿಂದ ಸ್ರಾವ ಸುರಿಲಿಕ್ಕೆ ಶುರುವಾಗತ್ತೆ. ನೋಡಿ, ಎಷ್ಟು ಬೇಗ ಮೂಗಿಗೆ ಹತ್ತಿ ಇಡ್ತೀವಿ, ಕಿವಿಗೆ ಕಣ್ಣಿಗೆಲ್ಲ ಸುರಿಲಿಕ್ಕೆ ಶುರುವಾಗತ್ತೆ ಅಂತೇಳಿ, ಬಾಯಿಂದ ಬರ್ಲಿಕ್ಕೆ ಶುರುವಾಗತ್ತೆ ಅಂತೇಳಿ ಎಲ್ಲ ಕಡೆನೂ ಬಂದ್ ಮಾಡ್ತೀವಿ. ಅಂದರೆ ನವರಂಧ್ರಗಳಿಂದಲೂ ಕೂಡ ಲೀಕ್ ಆಗ್ಲಿಕ್ಕೆ ಶುರುವಾಗತ್ತೆ. ಈ ಶರೀರ ನಶಿಸಿ ಕೊಳೆಯೋದಕ್ಕೆ ಶುರುವಾಗತ್ತೆ. ಹಾಗಾದ್ರೆ ಈ ಆತ್ಮ ಎಲ್ಲಿ ಹೋಯ್ತು? ಒಳಗಡೆ ಇದ್ದಾಗ ಜೀವಾತ್ಮ ಅಂತ. ಶರೀರ ಬಿಟ್ಟಿರ್ತಕ್ಕಂಥ ಆತ್ಮಕ್ಕೇನೆ ಪ್ರೇತಾತ್ಮ ಅಂತ ಕರೆಯೋದು. ಆ ಬಿಟ್ಟಂತಹ ಶರೀರವನ್ನು ಬಿಟ್ಟಂತ ಆತ್ಮ ಎಲ್ಲಿ ಹೋಗ್ತದೆ? 11 ದಿವಸಗಳ ಕಾಲ ಈ ಭೂಮಿ ಮೇಲೆ ಇರುತ್ತಂತೆ. ಗರುಡ ಪುರಾಣ ಬಹಳ ಸ್ಪಷ್ಟವಾಗಿ ಅದನ್ನು ವಿವರಣೆಯನ್ನು ಕೊಡುತ್ತೆ. 11 ದಿವಸಗಳ ಕಾಲ ಈ ಭೂಮಿಯಲ್ಲಿರುತ್ತೆ. ಆಮೇಲೆ ಉಳಿದ 6 ದಿನಗಳು ಅದು ಪಿತೃಲೋಕವನ್ನ ಪ್ರವೇಶ ಮಾಡಲಿಕ್ಕಿರ್ತದೆ. ಭುಹು ಭುವಃ ಸುವಹ. ಆಮೇಲೆ ಅವರ ಸಂಸ್ಕಾರಗಳೆಲ್ಲ ಆಗಿ ಸ್ವರ್ಗ ಸಿಗಬಹುದು, ಇಲ್ಲ ನರಕ ಸಿಗಬಹುದು. ಇದ್ರದ್ದು ನಂತರ ಇನ್ನು ಭುವಃ ಅಂತಂದ್ರೆ ಈ ಪಿತೃಲೋಕಕ್ಕೆ ಹೋಗೋಕ್ಕಿಂತ ಮುಂಚೆ ಭೂಮಿಯಿಂದನೇ ಬಿಡುಗಡೆ ಆಗದೆ ಇದ್ದಂಥ ಆತ್ಮಗಳು ಪ್ರೇತಾತ್ಮಗಳಾಗಿ ಉಳಿತವೆ. ಭೂಮಿಯನ್ನೂ ಮುಟ್ಟುವಾಗಿಲ್ಲ, ಅಂತರಿಕ್ಷವನ್ನೂ ದಾಟುವಾಗಿಲ್ಲ. ನೋಡಿ ಎಂಥ ಒಂದು ವಿಷಯಕ್ಕೆ ಬಂತು. ಆ ಸಂದರ್ಭದಲ್ಲಿ ಈ ಆತ್ಮಕ್ಕೆ ಪ್ರೇತಾತ್ಮ ಅಂತ ಕರೆದ್ರು. ಅಲ್ಲಿ ಬುದ್ಧಿ ಮತ್ತು ಮನಸ್ಸು ಎರಡೂ ಈ ಆತ್ಮಕ್ಕೆ ಇರೋದ್ರಿಂದ ಹಿಂದಿನ ಜನ್ಮ ಶರೀರ ಬಿಟ್ಟು ಬಂದಾಗ ಆ ಶರೀರಕ್ಕಾಗಿರ್ತಕ್ಕಂಥ ತೊಂದರೆಯನ್ನು ಕೊಟ್ಟವರು ಯಾರು? ಕೊಂದವರಿರ್ಬೋದು, ಹಿಂಸೆ ಕೊಟ್ಟವರಿರ್ಬೋದು, ಅಥವಾ ಈತನಿಗೆ ಅಥವಾ ಇವಳಿಗೆ ಬಯಕೆಗಳು ತುಂಬಾ ಇದ್ದು ಇಂಥವ್ರನ್ನ ಮದುವೆ ಆಗಬೇಕು, ಇಂಥವ್ರ ಜೊತೆಗೆ ಇರಬೇಕಿತ್ತು, ಹೀಗೆ ನಾನು ಬದುಕಬೇಕಿತ್ತು, ಹೀಗೆ ಬಾಳ್ಬೇಕಿತ್ತು, ಎಷ್ಟೋ ಕನಸುಗಳನ್ನು ಕಂಡಿರ್ತಕ್ಕಂತಹ ಈ ಮನಸ್ಸು ಮತ್ತೆ ಬುದ್ಧಿ ಒಂದು ಸಮನ್ವಯತೆಯಲ್ಲಿ ಅದನ್ನೇ ಕಾಡ್ತಾ ಈ ಆತ್ಮ ಅಂತರಿಕ್ಷಕ್ಕೆ ದಾಟೋದಿಲ್ಲ. ಈ ಆತ್ಮಗಳು ಪುನಃ ವಾಪಸ್ಸು ಎಲ್ಲಿ ಬೇಕು ಅಲ್ಲಿ ತಾನು ಸಂಚರಿಸ್ತಾ ಇರ್ತದೆ ಅಂತೇಳಿ ಹೇಳಿದ್ದಾರೆ. ಅಂದರೆ ಈ ಪ್ರೇತಗಳು ಯಾವುದೇ ಮನೆಯಲ್ಲಿ ಬಂದು ಅಥವಾ ಅವರು ಇದ್ದಂಥ ಸ್ಥಳದಲ್ಲಿ ಬಂದು ಅಥವಾ ಇನ್ಯಾರನ್ನೋ ಬಯಸಿ ಅವರ ಹತ್ತಿರನಲ್ಲೇ ಬಂದು ಇರಲಿಕ್ಕೆ ಸಾಧ್ಯತೆಗಳಿದೆ. ಆದರೆ ಒಂದು ಮಾತನ್ನು ನೀವು ನೆನ್ಪಿಡಬೇಕು, ಇನ್ನೊಬ್ಬರ ಶರೀರದ ಒಳಗಡೆ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ಜನ ಸುಳ್ಳು ಕಥೆಗಳನ್ನು ಹೇಳ್ತಾರೆ. ನಿಮ್ಮ ಶರೀರದಲ್ಲಿ 2 ಆತ್ಮ ಇದೆ, 3 ಆತ್ಮ ಇದೆ. ಇವೆಲ್ಲ ಸುಳ್ಳು. ಯಾಕೆಂತಂದ್ರೆ ಒಂದು ಆ ಶರೀರದಲ್ಲಿ ಒಂದೇ ಆತ್ಮ ಇರ್ಲಿಕ್ಕೆ ಸಾಧ್ಯ. ಈಗ ಒಂದು ಫ್ಯಾನ್ ತಿರುಗ್ತಾ ಇರುತ್ತೆ, ಒಂದು ಲೈಟ್ ಉರಿತಾ ಇರುತ್ತೆ, ಅಥವಾ ಇನ್ನೊಂದು ಏನೋ ಇರುತ್ತದೆ, ಅಲ್ಲಿ ಒಂದೇ ಕರೆಂಟ್ ಇರಕ್ಕೆ ಸಾಧ್ಯ.
ಇನ್ನೊಂದು ಕರೆಂಟ್ ಸೇರ್ತು ಅಂದರೆ ಅದು ಬರ್ಸ್ಟ್ ಆಗತ್ತೆ. ಹಾಗೇನೆ ನಮ್ಮ ಶರೀರದಲ್ಲಿ ಒಂದೇ ಇರ್ಲಿಕ್ಕೆ ಸಾಧ್ಯ, ಇನ್ನೊಂದು ಬಂದು ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಿಮ್ಮ ವಾಸವಾಗಿರ್ತಕ್ಕಂಥ ಮನೆಯಲ್ಲಿ ಅದು ಸಂಚಾರ ಮಾಡ್ಬೋದು. ಅದಕ್ಕೆ ಪ್ರೇತ ಸಂಚಾರ ಅಂತ ಕರೀತಾರೆ. ಈ ಪ್ರೇತ ಸಂಚಾರ ಬೇರೆ, ಇನ್ನೊಂದು ಯಾರನ್ನ ಬಯಸಿ 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 ಕಡೆಗೆ ಸತ್ತೋಯ್ತು. ಕೆಲವೊಂದು ಸಂದರ್ಭದಲ್ಲಿ ಪ್ರೀತಿ ಮಾಡ್ತಾರೆ, ಪ್ರೇಮಿಸ್ತಾರೆ, ಮದುವೆ ಆಗ್ಲಿಕ್ಕೆ ಬಿಡೋದಿಲ್ಲ. ಅವಾಗ ಇಬ್ರು ಕೂಡ ಸುಸೈಡ್ ಮಾಡ್ಕೋತಾರೆ. ಸುಸೈಡ್ ಮಾಡ್ಕೊಂಡಾಗ ಆತ್ಮಗಳು ಏನಾಗತ್ತೆ, ಒಂದು ಸದ್ಗತಿ ಪಡೆದ್ಬಿಡ್ಬೋದು, ಇನ್ನೊಂದು ಸದ್ಗತಿ ಪಡೆಯದೇ ಇರ್ಬೋದು. ಅಥವಾ ಒಬ್ಬರೇ ಸತ್ತು ಆ ಆತ್ಮ ಅತೃಪ್ತ ಆತ್ಮನಾಗಿರ್ಬೋದು. ಈ ಆತ್ಮ ಯಾರನ್ನ ಬಯಸ್ತದೆ, ಯಾರನ್ನ ಕಾಡ್ತದೆ ಅಂತ ನೋಡೋದ್ರ ಜೊತೆಯಲ್ಲಿ ಕಾಡೋದು ಬೇರೆ. ಇನ್ನೊಂದು ಶಬ್ದವನ್ನ ನಿಮಗೆ ಇಟ್ಟಿರ್ತೇನೆ ಇದಕ್ಕೆ. ಅದು ಬಯಸಿ ಒಂದು ಕ್ಷಣದಲ್ಲಿ ಅವರ ಮೇಲೇನೆ ಅದರ ಪ್ರಯೋಗವನ್ನು ಮಾಡಿ ಪ್ರೇತ ಸಂಭೋಗ ಅಂತ ಕರೀತಾರೆ. ಅಂದ್ರೆ ಪ್ರೇತವೇ ಬಂದು ಇವರ ಜೊತೆಯಲ್ಲಿ ಆ ಸಂಭೋಗ ಕ್ರಿಯೆಯನ್ನು ಮಾಡುತ್ತೆ ಅನ್ನೋದನ್ನು ಕೂಡ ಈ ಗರುಡ ಪುರಾಣ ಹೇಳುತ್ತೆ. ಅಂದ್ರೆ ಇದೊಂದು ಬಹಳ ಒಂದು ರೋಚಕವಾಗಿರ್ತಕ್ಕಂಥ ಸಬ್ಜೆಕ್ಟ್ ಅಲ್ವಾ. ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ.